ಕೆಎಸ್ಆರ್ಟಿಸಿ ಸರ್ ಏನು ಅನ್ನಿಸ್ತಾ ಇಲ್ಲ, ಖುಷಿನೂ ಅನಿಸ್ತಾ ಇಲ್ಲ, ಬೇಜಾರು ಅನಿಸ್ತಾ ಇಲ್ಲ. ಸರ್ ಏನಿಲ್ಲ, ಪಕ್ಷ ನಾನೇನು ಕೇಳಿರ್ಲಿಲ್ಲ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ನಾನು ಅವರ ನಂಬಿಕೆಗೆ ಚ್ಯುತಿ ಬರೋದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ನಾನು ಯಾವುದೂ ಸ್ಥಾನದ ಆಕಾಂಕ್ಷಿನೇ ಅಲ್ಲ. ನಾನು ಟೋಟಲಿ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೋ ಆಸೆ ಬಿದ್ದು ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಇಟ್ಕೊಂಡಿಲ್ಲ. ನನಗೆ ನಾನು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಹೋದಂಥವನು. ನಾನು ಹುಟ್ಟು ರಾಜಕಾರಣಿ ಅಲ್ಲ, ನಮ್ಮ ಫಾದರ್ ರಾಜಕಾರಣ ಮಾಡ್ತಿದ್ರು. ನಾನು ಅನಿರೀಕ್ಷಿತವಾಗಿ ಹೋದಂಥವನು. ನನಗೆ ಜನ ಅವಕಾಶ ಕೊಟ್ಟರು, ಜನಕ್ಕೆ ಸೇವೆ ಮಾಡಬೇಕು ಅನ್ನೋದಷ್ಟೇ ನನ್ನ 25 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಹಿಂದೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ನಿಗಮ ಸ್ಥಾನ ನಿಮಗೆ ಕೆಲಸ ಮಾಡ್ಲಿಕ್ಕೆ ಸಂತೃಪ್ತಿ? ಯಾವ್ದು ಕೊಟ್ರೂ ತೃಪ್ತಿ ಇರಬೇಕು. ಮನುಷ್ಯಂಗೆ ಆಸೆ ಅಂತಕ್ಕಂಥದ್ದು ಅಪರಿಮಿತ ಆಸೆ ಇರ್ತದೆ. ನಮ್ಮ ಆಸೆಗಳೆಲ್ಲವೂ ಕೂಡ ಫುಲ್ಫಿಲ್ ಮಾಡ್ತವೆ ಅಂತ ಹೇಳಿ ಬರಲ್ಲ. ಸಮಯ ಸಂದರ್ಭಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಉಪಯೋಗಿಸಿ ಅದರಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಆಗಿರ್ತಕ್ಕಂಥದ್ದು. ಈಗ ನಿಗಮ ಮಂಡಳಿ ಪಟ್ಟಿ ಯಾವಾಗ ರಿಲೀಸ್ ಆಯ್ತು, ಕಾಂಗ್ರೆಸ್ನಲ್ಲಿ ಒಂದು ಕಡೆ ಮತ್ತೆ ಬಿರುಕು ಮೂಡುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಎಲ್ಲೂ ಬಿರುಕು ಮೂಡ್ತಾ ಇಲ್ಲ, ಅಷ್ಟೇ ನೀವು ಮೂಡಿಸ್ತಾ ಇದ್ದೀರಾ ಅಷ್ಟೇ. ನಾನು ಕೇಳಿದ ಮಟ್ಟಿಗೆ ರೆಡ್ಡಿ ಅವರು ಇರ್ಬೋದು, ರಘುಮೂರ್ತಿ ಅವರು ಇರ್ಬೋದು, ಇವರೆಲ್ಲ ಅಸಮಾಧಾನ ಹೊರಗಾಗ್ತಿದ್ದಾರೆ, ವಾಪಸ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಅದು ಅವರವ್ರ ವೈಯಕ್ತಿಕ ವಿಚಾರ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಪಕ್ಷ ಏನ್ ಹೇಳ್ತೋ ಅದು ಮಾಡ್ತೀನಿ ಅಷ್ಟೇ. ಕಾರ್ಯಕರ್ತರಿಗಿಂತ MLAಗಳಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ ಅಂತ ಅದು ಬಗ್ಗೆ ಅವರು ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಕೇಳ್ತಾರ? ರಾಜ್ಯದ ವರಿಷ್ಠರು ಮತ್ತೆ ಕೇಂದ್ರ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡಿರ್ತಾರೆ. ಅವ್ರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಅದಕ್ಕೆ ವ್ಯತಿರಿಕ್ತವಾಗಿ ಹೋಗ್ತಕ್ಕಂಥದ್ದು ಸರಿ ಅಲ್ಲ ಅಂತ ನನ್ನ ಭಾವನೆ. ಅದರಲ್ಲೂ ಕೂಡ ಲಿಂಗಾಯತರಿಗೆ ಜಾಸ್ತಿ ಮನೆ ಹಾಕಿದ್ದಾರೆ. ಜಾತಿ ವ್ಯವಸ್ಥೆಯಲ್ಲಿ ಈಗ 39 ಜನ MLAಗಳು ಗೆದ್ದವ್ರೆ ನಮ್ಮ ಪಕ್ಷದಲ್ಲಿ ಲಿಂಗಾಯತರು. ಹಂಗಾರೆ ಆದ್ಯತೆ ಕೊಡಬಾರ್ದು ಅವ್ರಿಗೆ. ಅವರ ಸಂಖ್ಯಾಬಲಕ್ಕೆ ಅನುಗುಣವಾಗಿ ಅವ್ರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೆ ಎಲ್ಲ ವರ್ಗಗಳಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಒಂದ್ ಕಡೆ ಆಗ್ಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸಂಖ್ಯಾಬಲದ ಆಧಾರದ ಮೇಲೆ ಕೊಟ್ಟಿರ್ತಾರೆ. ಅದರಲ್ಲಿ ಏನು ತಪ್ಪೇನಿದೆ? ಗೊತ್ತಿಲ್ಲ, ಅದು ಅವ್ರ ದೊಡ್ಡವ್ರ ವಿಚಾರ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಈಗ ನೀವು ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರಿ, ಶಿವಲಿಂಗೇಗೌಡರು ಕೂಡ ಈ ಬಾರಿ ಕಾಂಗ್ರೆಸ್ ನಿಮ್ಗೆಲ್ಲರಿಗೂ ಕೂಡ ಈ ಬಾರಿನೇ ಒಂದು ಸ್ಥಾನವನ್ನು ಕೊಟ್ಟಿದೆ ಕಾಂಗ್ರೆಸ್. ಏನು ಹೇಳಿಕೆ? ಇಲ್ಲ, ನಾನು ಕಾಂಗ್ರೆಸ್ ಪಕ್ಷಕ್ಕೆ, ನಾನು ಯಾವ ಪಕ್ಷದಾಗಿರ್ತೀನಿ ಆ ಪಕ್ಷಕ್ಕೆ ನಿಷ್ಠೆಯಾಗಿರ್ತಕ್ಕಂಥ ವ್ಯಕ್ತಿ. ನಮ್ಮಲ್ಲಿ ನಾನು ಹಿಂದೆ ಇದ್ದಂಥ ಪಕ್ಷದಲ್ಲಿ ನಾಯಕರಿಗೂ ನನಗೂ ಭಿನ್ನಾಭಿಪ್ರಾಯ ಬಂದಿದ್ರಿಂದ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನನ್ನ ಗಮನಕ್ಕೆ ಬರ್ದರೆ ಕ್ಯಾಂಡಿಡೇಟ್ ಹಾಕಿದ್ರಿಂದ ನಾನು ಆ ಪಕ್ಷ ಬಿಡಬೇಕಾಯ್ತು. ಅವರೇ ಆಗಿ ನನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು. ಅದರಿಂದ ನಾನು ಆ ಪಕ್ಷ ಬಿಡ್ತೀನಿ ಅಂತ ಯಾವತ್ತೂ ಎಲ್ಲೂ ಹೇಳಿರಲಿಲ್ಲ. ಈಗಲೂ ಕೂಡ ನಾನು ಯಾವ ಪಕ್ಷದಾಗಿರ್ತೀನೋ ಆ ಪಕ್ಷಕ್ಕೆ ನಿಷ್ಠೆಯಾಗಿರ್ತೀನಿ. ಅಲ್ಲಿ ಭಿನ್ನಾಭಿಪ್ರಾಯ ಮತ್ತೊಂದು ಅದಕ್ಕೆ ನಾನು ಹೆಚ್ಚು ಒತ್ತು ಕೊಡ್ತಕ್ಕಂಥವನಲ್ಲ. ನನಗೆ ಸಿಗ್ತಕ್ಕಂಥ ಅವಕಾಶಗಳನ್ನ MLA ಆಗಿದ್ದಾಗಲೂ MLA ಆಗಿ ನಾನು ಪೂರ್ಣ ಪ್ರಮಾಣದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ತಕ್ಕಂಥದ್ದು. ಈಗ ಅವಕಾಶ ಮಾಡಿಕೊಟ್ಟೈತೆ ಪಕ್ಷ, ಅದಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅದನ್ನ ಪ್ರಾಮಾಣಿಕವಾಗಿ ಒದಗಿಸ್ತಕ್ಕಂಥದ್ದು ಮಾಡ್ತೀನಿ. ಸರ್, ಈಗ KSRTC ಏನು ನಿಮಗೆ ಸ್ಥಾನ ಸಿಕ್ಕಿದೆ, ಈಗ ಈ ಶಕ್ತಿ ಯೋಜನೆಯಿಂದ KSRTC ಸ್ವಲ್ಪ ಏನು ಆದಾಯ ಕೂಡ ಕಡಿಮೆ ಆಗ್ತಿದೆ. ಯಾಕಂದ್ರೆ ಇಲ್ಲ, ನೀವು ಒಂದು ತಪ್ಪು ಕಲ್ಪನೆ, ಜಾಸ್ತಿ ಆಗ್ತಾ ಇದೆ. ಇಲ್ಲ, ಅದು ಸರ್ಕಾರಕ್ಕೆ ಹೊರೆ ಬೀಳುತ್ತೆ. ಇದು ಸಪ್ರೇಟ್ ಬಾಡಿ ಇರ್ತಕ್ಕಂಥದ್ದು. ಅದರಿಂದ ಇದಕ್ಕೆ ಸರ್ಕಾರ ಏನ್ ತಿಂಗಳಲ್ಲಿ ಕೊಡ್ಬೇಕಾಗುತ್ತೋ ಅಷ್ಟು ಕೊಡ್ತಾ ಇರ್ತದೆ ಶಕ್ತಿ ಯೋಜನೆಯಲ್ಲಿ. ಅದರಿಂದ ಇನ್ನೂ ಬೋರ್ಡ್ ಸ್ಟ್ರೆಂಥನ್ ಆಗುತ್ತೆ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅದ್ರ ಮಾಹಿತಿ ತಾಡಿಲ್ಲ. ನಾನು ಮಂಗಳವಾರ ಹೋಗ್ತೀನಿ, ಅದನ್ನ ಹೋಗಿ ಸಂಬಂಧಪಟ್ಟ ಎಲ್ಲ ನೋಡ್ಬೇಕು. ಇನ್ನು ಅದ್ರೊಳಗಡೆ ಹೋಗ್ಬೇಕು. ಕನಸುಗಳಿದೆ ಎಲ್ಲ. ಬಸ್ ಕೆಲವು ಕಡೆ ಹಳ್ಳಿ ಕಡೆ ಎಲ್ಲ ತೊಂದರೆ ಆಗಿದೆ. ಈಗ ಹಿಂದೆ ನಮ್ಮ ಸಚಿವರು ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಹೊಸ ಬಸ್ಗಳನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಜಾರಿಗೆ ಬಂದ್ರೆ ಎಲ್ಲ ಕಡಿಮೆ ಆಗ್ತವೆ. ಎಲ್ಲ ಕಡೆ ಈಗ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಊರಿಗೂ ಬಸ್ ಕೇಳ್ತಾರೆ. ಅದನ್ನೆಲ್ಲ ಒದಗಿಸ್ಬೇಕಾಗೈತೆ. ಅದನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆ ಮಾತಾಡಿ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದು ಅವರ ವೈಯಕ್ತಿಕ ವಿಚಾರ. ಅವರು ಬಿಜೆಪಿ ಹುಟ್ಟು ಬಿಜೆಪಿನೇ ಅವರು. ಅದರಿಂದ ಹೋಗಿದ್ದಾರೆ, ತಿರ್ಗಾ ವಾಪಸ್ ಏನು ಆಸೆ ಇಟ್ಟರೋ ಗೊತ್ತಿಲ್ಲ, ಹೋಗಿದ್ದಾರೆ.
ಏನೋ ಹೇಳ್ತಾರೆ, ಹೇಳ್ದಲ್ಲೇ ಹೋಗಿರ್ತಾರ. ಸೀಟ್ ಕೊಡ್ಲಿಲ್ಲ ಅಂತ ಅಸಮಾಧಾನದಿಂದ ಈ ಕಡೆ ಬಂದ್ರು, ಇವ್ರನ್ನ MLC ಮಾಡಿದ್ರು. ಆದ್ರೂ ಕೂಡ ಹೋಗಿವ್ರಿ ಅಂತಂದ್ರೆ ಇದಕ್ಕಿಂತ ದೊಡ್ಡದೇನೋ ಅವ್ರನ್ನ ಅಲ್ಲಿ ಕೊಡ್ಬೋದೇನೋ ಗೊತ್ತಿಲ್ಲ. ಅವರು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ರಾಜಣ್ಣ ಅವರು ಮೊನ್ನೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಈ ಒಂದು ನಿಗಮವನ್ನು ಹೇಳಿದ್ದಾರೆ. ನಮ್ಮ ಅಭಿಪ್ರಾಯಗಳನ್ನ ಏನು ತಗೊಂಡಿಲ್ಲ, ಹೈಕಮಾಂಡ್ ಒಂಥರ ನಮ್ಮನ್ನು ಗುಲಾಮರ ತರ ನೋಡ್ತಿದೆ, ನಾವು ಇದನ್ನು ಸಹಿಸಲ್ಲ ಅನ್ನೋ ಮಾತನಾಡಿದ್ದಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನಾನು ಹೈಕಮಾಂಡ್ ಮತ್ತೊಂದ್ರ ಬಗ್ಗೆ ಮಾತನಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ಅಲ್ಲ. ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲಿ. ನಾನು ಇವತ್ತು ನಾಳೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕಾರ್ಯಕ್ರಮಗಳಿದ್ದಾವೆ. ನಾನು ಫಸ್ಟೇ ಫಿಕ್ಸ್ ಮಾಡ್ಕೊಂಡಿದ್ದೆ, ಅಪ್ ಟು ಸೋಮವಾರದವರೆಗೂ ನನ್ನ ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕ್ರಮವೇ. ನಾನು ಕಾನ್ಸ್ಟಿಟ್ಯೂನ್ಸಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ನಾನು ನಾನು ನೋಡಿರೋರು ಅನ್ಸುತ್ತಾ? ಏನಿಲ್ಲ, ನಮ್ಗೆ ಆತರ ಏನು ಭಾವನೆ ಇಲ್ಲ. ಒಂದು ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡ್ತೀನಿ ಅಷ್ಟೇ. ನಾನು ಗೊತ್ತಿಲ್ಲ, ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾರನ್ನ ರಾಜ್ಯ ವರಿಷ್ಠರು ಮತ್ತೆ ಜಿಲ್ಲೆಯ 2 ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ನನ್ನ ಪಾತ್ರ, ನಾನು ಕಾಂಗ್ರೆಸ್ಗೆ ನಾನೇ ಹೊಸಬ, ನಾನು ಇನ್ನೊಬ್ಬನ ಕರ್ಕೊಂಡು ಹೋಗುವಷ್ಟು ದೊಡ್ಡವನಾಗಿದ್ದೀನಿ ಅಂತ ನಾನು ಭಾವಿಸಲ್ಲ. ಇಲ್ಲ, ಇದ್ದೆ ನಾನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ್ಲೂ ಇದ್ದೆ ನಾನು, KPCC ಅಧ್ಯಕ್ಷರನ್ನು ಭೇಟಿ ಮಾಡಿದಾಗಿದ್ದೆ, ರಾಜಣ್ಣ ಅವ್ರ ಮನೆಗೆ ಹೋದಾಗ್ಲೂ ಇದ್ದೆ, ಪರಮೇಶ್ವರ್ ಮನೆಗೆ ಹೋದಾಗೂ ಇದ್ದೀನಿ. ನಾನು ಎಲ್ಲೂ ಇಲ್ಲ ಅಂತ ಡಿನೈನ್ ಮಾಡ್ತಾ ಇಲ್ಲ. ನೀವು ಡಿನೈನ್ ಮಾಡೋಕ್ಕೆ ನೀವು ತೋರಿಸಿರ್ತೀರಾ, ಸುಳ್ಳು ಹೇಳೋಕ್ಕೂ ಬರಲ್ಲ ಅಲ್ಲಿ. ಅದರಿಂದ ನಾನು ಯಾವುದೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಾನು ನಿರ್ಣಯ ತಗೊಳ್ಳೋವಷ್ಟು ದೊಡ್ಡವನಲ್ಲ ಅಂತ. ಬರಕ್ ಹೊರಟಿದ್ದಾರೆ, ಬರ್ತೀವಿ ಅಂತ ಹೇಳಿದ್ದಾರೆ, ಬರ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಹೌದು, ಹಂಗೆ ರಾಜಣ್ಣ ಅವ್ರು ಹೇಳಿದ್ಮೇಲೆ ಆದ್ರೂ ಆಗ್ಬೋದೇನೋ. ಯಾಕೆಂದ್ರೆ ಅವರು ಮತ್ತೆ ನಮ್ಮ ಜಿಲ್ಲೆಯಲ್ಲಿ ನಾವು ಮೊನ್ನೆ ಎಲ್ಲ ಮೀಟಿಂಗ್ ಸೇರಿದ್ದು. ಮೀಟಿಂಗ್ ಸೇರಿದಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರು, MLAಗಳು, ಮಾಜಿ MLAಗಳು, ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳು ಮತ್ತೆ ಜಿಲ್ಲೆಯ ಮುಖಂಡರು ಎಲ್ಲರೂ ಇದ್ರು. ಎಲ್ಲರ ಒಟ್ಟಾಭಿಪ್ರಾಯ, ಜಿಲ್ಲೆಯಲ್ಲಿ 2 ಸಚಿವರಿದ್ದಾರೆ, ಸಚಿವರು ಕೂತ್ಕೊಂಡು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಯಾರನ್ನ ಕ್ಯಾಂಡಿಡೇಟ್ ಮಾಡೋರು ಕೂಡ ನಾವೆಲ್ಲರೂ ಕೂಡ ಒಪ್ಕೊಂತೀವಿ ಅಂತಕ್ಕಂಥ ಮಾತು ಹೇಳಿದೀವಿ. ಅದರಿಂದ ಅವರು, ರಾಜಣ್ಣ ಅವರು ಮತ್ತೆ ಪರಮೇಶ್ವರ್ ಅವರು ಸೂಕ್ತ ವ್ಯಕ್ತಿ, ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಾಗೈತೆ, ಅಧ್ಯಕ್ಷರು ನಿರ್ಣಯ ತಗೋಬೇಕಾಗೈತೆ. ಅಧ್ಯಕ್ಷರು ವರಿಷ್ಠರು ತಾವೆಲ್ಲ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮುದ್ದನ್ಮೇಗೌಡರು ಹಿಂದೆ MP ಆಗಿದ್ದಂಥವ್ರು ನಮ್ಮ ಪಕ್ಷದಲ್ಲಿ, ಅವ್ರಿಗೂ ಕೂಡ ವರಿಷ್ಠರು ತೀರ್ಮಾನಗಳನ್ನ ತಾಂಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವರಿಷ್ಠರು ತಾವು ಮಾತಾಡಿ ತೀರ್ಮಾನ ತಾಂತಾರೆ. ಅವರು ಕೂಡ ಹಿರಿಯ ನಾಯಕರಿದ್ರು ನಮ್ಮ ಜಿಲ್ಲೆಯಲ್ಲಿ, ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಬಟ್ ಈಗ ನಿಗಮ ಮಂಡಳಿಯಲ್ಲೂ ಕೂಡ ಅವರಿಗೆ ಸ್ಥಾನ ಸಿಕ್ಕಿಲ್ಲ. ಅದ್ರ ಬಗ್ಗೆ ನಾನು ಏನು ಹೇಳಿ, ನಾನು ಹೇಳ್ತಕ್ಕಂಥ ವ್ಯಕ್ತಿನೇ ಅಲ್ಲ. ನನಗೆ ಏನೋ ಒಂದು ಕೆಲಸ ವಹಿಸಿದರೆ ಅದನ್ನ ನಾನು ಮಾಡ್ತಕ್ಕಂಥವ್ನು, ಅಷ್ಟು ಬಿಟ್ರೆ ನಾನು ಇನ್ನೊಂದ್ರ ಬಗ್ಗೆ ಮಾತನಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ಅಲ್ಲ. ಸರ್, ಯಾರನ್ನ ಬರಲಿ ಬಿಡಿ ಸರ್, ಸೋಮಣ್ಣಾರ ಬರಲಿ, ಮತ್ತೊಬ್ರನ ಬರಲಿ, ಯಾರು ಬಂದ್ರು ನಾವು ಚುನಾವಣೆ ಮಾಡೇ ಮಾಡ್ತೀವಿ. ಅದರಿಂದ ಹಿಂಸರಿತಕ್ಕಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ನಾನು ನಿಮಗೆ ಹಿಂದೆಲ್ಲ ಹೇಳಿದ್ದೀನಿ, ಚುನಾವಣೆ ಜನರ ಅಭಿಪ್ರಾಯದ ಮೇಲೆ ಹೋಗುತ್ತೆ ಬಿಟ್ರೆ ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಹೇಳ್ಬಿಟ್ಟು ಜನ ಏನು ಚೇಂಜ್ ಆಗಲ್ಲ. ಈಗ ನನಗೆ ತೆಗಿಬೇಕು ಅಂತ ಏನೇನೋ ಮಾಡ್ಬಿಟ್ರು, ಅಷ್ಟು ಸುಲಭನಾಗೆ ಜನದ ಹತ್ರ ಇದ್ರೆ, ಜನರ ಭಾವನೆಗಳಲ್ಲಿ ನಾವಿದ್ರೆ, ಜನರಿಗೆ ಪ್ರೀತಿ ಗಳಿಸಿದ್ರೆ 100% ಆ ವ್ಯಕ್ತಿ ಗೆಲ್ತಾನೆ. ಈಗ ವ್ಯವಸ್ಥೆನೇ ಹಂಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅನ್ಕೊಂಡಿರ್ತೀವಿ ಹಣ ಖರ್ಚು ಮಾಡಿದ್ರೆ ಗೆಲ್ತೀವಿ, ಮತ್ತೊಂದು ಜಾತಿ ಇದ್ರೆ ಗೆಲ್ತೀವಿ. ಇವೆಲ್ಲ ಸುಳ್ಳು. ಯಾರು ವ್ಯಕ್ತಿಗತ ಪ್ರತಿಯೊಬ್ಬ ವ್ಯಕ್ತಿ ಜೊತೆಲಿ ಇರ್ತಾರೋ ಅಂಥವ್ರು ಬಡವ್ರ ಜೊತೆಲಿ ಇರ್ತಾನೆ, ನಿರಂತರವಾಗಿ ಸಂಪರ್ಕ ಇರ್ತಾರೆ, ಅವ್ರು ಗೆಲ್ತಕ್ಕಂಥದ್ದು ಆಗುತ್ತೆ. ಸೋಮಣ್ಣ ಬಂದ್ರು ಅಷ್ಟೇ, ಕುಮಾರಸ್ವಾಮಿ ಅವ್ರು ಬಂದ್ರು ಅಷ್ಟೇ, ಮತ್ತೊಬ್ರು ನಿಂತ್ಕೊಂಡ್ರು ಅಷ್ಟೇ. ನಮ್ಮ ಪಕ್ಷದ ನಾವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಈಗ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ಬಡವರಿಗೆ ತಲುಪಿದೆ, ಬಡವರು ಸ್ಯಾಟಿಸ್ಫೈ ಇದ್ದಾರೆ. ಯಾರು BJP ವರ್ಕರ್ಸು ಮತ್ತೊಬ್ರು ಮಾತನಾಡೋದು ಬಿಟ್ರೆ, ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಬಡವರಿಗೆ ಈಗ 2000 ಹೋಗ್ತಕ್ಕಂಥದ್ದು ನಿಂತಿದ್ಯಾ, ಕರೆಕ್ಟ್ ವಿದ್ಯುತ್ ಶಕ್ತಿ ಕಟ್ಟಿರೋದು ನಿಂತಿದ್ಯಾ, ಮತ್ತೆ ಹೆಣ್ಮಕ್ಳು ಫ್ರೀಯಾಗಿ ಬಸ್ ಓಡಾಡ್ತಾ ಇದಾರ, ಹಂಗೆ ಅಕ್ಕಿಯ ದುಡ್ಡನ್ನ ಅನ್ನಭಾಗ್ಯ ಯೋಜನೆ ದುಡ್ಡು ಹಾಕ್ತಾ ಇದೀವ, ಎಲ್ಲ ಯೋಜನೆಗಳನ್ನ ಕೊಟ್ಟಿದೀವಲ್ಲ, ಅದು ಯಾರ ಫಲಾನುಭವಿಗಳಿಗೆ ತಲುಪಿರ್ತದೋ ಅವನು ತೃಪ್ತಿ ಆಗಿರ್ತಾನೆ. ಅದರಿಂದ ನಮ್ಮ ಪಕ್ಷ ಇಲ್ಲಿ ಸದೃಢವಾಗಿದೆ, ಗೆಲ್ಲುತ್ತೆ ಅಂತ ನಾವು ನಿಸ್ಸಂಕೋಚವಾಗಿ ಹೇಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.